ಮೇ ಬಿ ತುಂಬ ಜನರಿಗೆ ರಿಜಿಸ್ಟರ್ ಆಗಲಿಲ್ಲ. ಬಿಕಾಸ್ ಅವ್ರಿಗೆ ಅನ್ನಿಸ್ಬೇಕಲ್ವ, ಈ ಕ್ಯಾರೆಕ್ಟರ್ ನನಗೆ, ಈ ಆ್ಯಕ್ಟರ್ ನನಗೆ ನನ್ನ ಸೀರಿಯಲ್ಗೆ ಬೇಕು ಅಂತ ಯಾರಿಗೂ ಅನಿಸಿ ಕಾಲ್ ಮಾಡಬೇಕಲ್ವ, ಅಷ್ಟು ಅಂಥದ್ದು ಬರಲಿಲ್ಲ. ಅಲ್ಲ, ನಾನು ಹೇಳೋದು ಈಗ ಅದಾದ ಮೇಲೂ ನಿಮಗೆ ಏನು ಅನ್ನಿಸ್ತು ಆ ಪರಿಸ್ಥಿತಿಯಲ್ಲಿ ಅಂತ. ಓಕೆ, ಒಂದು ನಮ್ಮಮ್ಮ ಯಾವಾಗಲೂ ರೆಸ್ಯೂಮೆ ರೆಡಿ ಮಾಡ್ಕೊ, ಇವೆಲ್ಲ ಯಾಕೆ ಮಾಡ್ತೀಯ, ಕೆಲ್ಸಕ್ಕೆ ಹೋಗ್ಬಿಡು, ಕೆಲ್ಸಕ್ಕೆ ಹೋಗು, ಎಟ್ ದ ಸೇಮ್ ಟೈಮ್ UPSCಗೆ ರೆಡಿ ಆಗು. ಅವ್ರಿಗೇನು ಕೆಲಸದಲ್ಲೇ ಸೆಟ್ಲ್ ಆಗು ಅಂತ ಹೇಳ್ತಿರಲಿಲ್ಲ. UPSC ಬರೀ IAS, IPS, IFS ಏನೋ ಒಂದು ಮಾಡ್ಕೊ, ಏನೋ ಒಂದು ಸರ್ವಿಸಸ್, ಒಟ್ಟಿನಲ್ಲಿ ಇಂಡಿಯನ್ ಸರ್ವಿಸಸ್ಸಲ್ಲಿ ಹೋಗು, ಅದೇ ಮಾಡು ಅಂತಲೇ ಅವ್ರ ಐಡಿಯಾ ಇದ್ದಿದ್ದು. ಸೊ ನನ್ನ ಪ್ಲ್ಯಾನು ಇತ್ತು ಆ್ಯಕ್ಚುಲಿ. ವಿತ್ ಅ ಫ್ರೆಂಡ್ ಆಫ್ ಮೈ ನನ್ನ ಬುಕ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡಿಕೊಂಡು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಲ್ರೆಡಿ ನಾನು ಶುರು ಮಾಡಿದ್ದೆ ಓದೋದು. ಸುಮ್ಮನೆ ಕ್ಯಾಶುವಲಾಗಿ ಪೇಜಸ್ ತಿರುವಾಗ್ತಿದ್ದೆ, ಒಂದು ಮೈಂಡಲ್ಲಿ ರಿಜಿಸ್ಟರ್ ಆಗಲಿ ಅಂತ. ಸೊ ನನಗೆ ಇಂಟ್ರೆಸ್ಟ್ ಇತ್ತು UPSCಯಲ್ಲೆಲ್ಲ ಕ್ಲಿಯರ್ ಮಾಡೋಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಆ ಹಠ. ನಮ್ಮಮ್ಮಂಗೆ ಹೇಳಿದ್ದೆ, 1 ವರ್ಷ ಟೈಮ್ ಕೊಡು ಪ್ಲೀಸ್, 1 ವರ್ಷ ಟೈಮ್ ಕೊಡಿ, ನಾನು ಆ 1 ವರ್ಷದಲ್ಲಿ ನಾನೇನು ಮಾಡಲಿಲ್ಲ ಅಂದರೆ